ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ವಿಷಯ ಅಂದರೆ ಗೋಲ್ಡ್ ಬಗ್ಗೆ. ನಮ್ಮ ಭಾರತೀಯ ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ತುಂಬಾ ಇಷ್ಟವಾದ ವಸ್ತು. ಅದು ಎಷ್ಟೇ ಬೆಲೆ ಆದರೂ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಟ್ ಇವಾಗ ಏನಾಗ್ತಿದೆ ಅಂದರೆ ತುಂಬಾ ರೇಟ್ ಆಗ್ತಿದೆ. ಒಂದು ಗ್ರಾಮಿಗೆ 16,000 ಸಮಥಿಂಗ್ ಇದೆ. ಸೊ ಒಂದೇ ಒಂದು ಗ್ರಾಮಿಗೆ ನಾನು ಫಸ್ಟ್ ಟೈಮ್ ಗೋಲ್ಡ್ ಪರ್ಚೇಸ್ ಮಾಡಿದಾಗ 500 ರುಪೀಸ್ ಇತ್ತು. ನಾನೊಂದು ಚೈನ್ ಪರ್ಚೇಸ್ ಮಾಡಿದೆ. ನನಗೆ ಆಗ ನಾನು ಜಾಬ್ ಮಾಡಿ ನಾನೇ ಸ್ವಂತ ನನ್ನ ಫಸ್ಟ್ ಸ್ಯಾಲ್ರಿನಲ್ಲಿ ತಗೋಬೇಕು ಅಂತ ಇಷ್ಟಪಟ್ಟಿದ್ದು ಗೋಲ್ಡ್ ಚೈನ್ ತಗೊಂಡಿದ್ದೆ. 500 ರುಪೀಸ್ ಇದ್ದಾಗ ಜಸ್ಟ್ ಗ್ರಾಮಿಗೆ 500 ರುಪೀಸ್ ಇತ್ತು. ಸೊ ಈಗ ಒಂದು ಗ್ರಾಮ್ಗೆ 16,000 ಸಮಥಿಂಗ್ ಅಂದರೆ ಹೇಗಾಗತ್ತೆ ನೆನೆಸ್ಕೊಂಡ್ರೆ ಶಾಕ್ ಆಗುತ್ತೆ. 16,000 ಅವಾಗ ಎಷ್ಟು ಗ್ರಾಮ್ ಬರ್ತಿತ್ತು. ಆವಾಗ ಈ ಥರ ರೈಟ್ ಆಗುತ್ತೆ ಅಂತ ಅಂದರೆ ಚಿನ್ನನೇ ತುಂಬ್ಕೊಂಡ್ಬಿಡ್ಬೋದಾಯ್ತು. ಮನೆ ತುಂಬ ಅಷ್ಟು ಚಿನ್ನ ತೊಗೊಬೋದಾಯ್ತು ಆಗಿನ ರೇಟಿಗೆ. ಸೊ ಈಗ 1 ಗ್ರಾಮ್ 16,000 ಸಮಥಿಂಗ್ ಆಗಿದೆ. ಎಲ್ಲರಿಗೂ ಹೆಣ್ಮಕ್ಳಿಗೆ ತುಂಬ ಬೇಜಾರಾಗುವಂಥ ವಿಷಯ. ಸೊ ಫಸ್ಟ್ ಆಫ್ ಆಲು ಗೋಲ್ಡ್ ಮೇಲೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದರಲ್ಲಿ ಈ ಥರ ರೇಟ್ ಆದರೆ ಹೇಗೆ ತೊಗೋಬೇಕು ಗೋಲ್ಡು, ತುಂಬಾ ಬೇಜಾರಾಗ್ತಾ ಇದೆ. ಬಟ್ ಈಗ ಕಮ್ಮಿ ಆಗಿದೆ. ಅಂದರೆ ಈಗ ಫೆಬ್ರವರಿ ತಿಂಗಳಲ್ಲಿ ಇವಾಗ ಒಂದು 2 ಡೇಸಿಂದ ಕಮ್ಮಿ ಆಗಿದೆ. ಸೊ ಈಗ ಆದರೂ ಒಂದು ಮಟ್ಟಿಗೆ ಜಾಸ್ತಿನೇ ಅದು. ಬಟ್ ಆದರೂ ಒಂದು ಪೊಸಿಷನಲ್ಲಿ ಇರೋರಿಗೆ ತೊಗೊಬೋದು. ಆದರೆ ತುಂಬ ಬೇಜಾರಾಗ್ತಿದೆ. ಮೊದಲಿನಷ್ಟು ಗೋಲ್ಡ್ ತೊಗೊಳಕ್ಕಾಗಲ್ಲ ಅಂತ. ಸೊ ಅದಕ್ಕೆ ನನಗೆ ಈಗ ಗೋಲ್ಡ್ ಮೇಲೆ ಆಸೆನೇ ಹೊಟ್ಟೋಗ್ತಿದೆ. ಗೋಲ್ಡು ಅಷ್ಟು ಕಾಸ್ಟ್ಲಿ ತೊಗೊಂಡು ಪರ್ಚೇಸ್ ಮಾಡಿ ನಾವು ಹಾಕ್ಕೊಂಡ್ರೂ ಸೇಫ್ಟಿ ಇಲ್ಲ. ಎಲ್ಲ ರೋಡಲ್ಲಿ ಹೋಗೋಕ್ಕಾಗಲ್ಲ. ಒಬ್ಬೊಬ್ಬರೇ ಗೋಲ್ಡ್ ಮನೆಯಲ್ಲೂ ಇಡೋಕ್ಕಾಗಲ್ಲ. ಮನೇಲಿ ಇಟ್ಟರೆ ಲಾಭ ಇಲ್ಲ. ಗೋಲ್ಡ್ ಅಷ್ಟು ನಾವು ದುಡ್ಡು ಕೊಟ್ಟು ತೊಗೊಂಡು ಹಾಕ್ಕೊಂಡಿಲ್ಲ ಅಂದರೆ, ಸೇಫ್ಟಿ ಇಲ್ಲ ಅಂದರೆ ವೇಸ್ಟ್ ಅದು ನನ್ನ ಲೆಕ್ಕ. ಅಂದರೆ ಸಪೋರ್ಟ್ ಇರೋರು ಒಂದು ಏನಂತಾರೆ ಸೆಕ್ಯೂರಿಟಿ ಇರೋರು ಹಾಕೊಬೋದು ಗೋಲ್ಡು. ಬಟ್ ಕಾರಲ್ಲಿ ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ. ಹೇಗಾಗ್ಬಿಟ್ಟಿದೆ ಅಂದರೆ ಗೋಲ್ಡ್ ಹಾಕ್ಕೊಳ್ಳೋದಕ್ಕೂ ಸೆಕ್ಯೂರಿಟಿ ಇರಬೇಕು. ಯಾವ ಥರ ನಾವು ಗೋಲ್ಡ್ ಹಾಕ್ಕೊಂಡು ಕಾರಲ್ಲೇ ಹತ್ತಬೇಕು, ಕಾರಲ್ಲೇ ಇಳಿಬೇಕು, ಕಾರಲ್ಲೇ ಹೋಗಬೇಕು. ಆ ಥರ ಇದ್ದರೆ ಗೋಲ್ಡ್ ಜಾಸ್ತಿ ಹಾಕೊಬೋದು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಗೋಲ್ಡ್ ತೊಗೊಂಡು ಹಾಕ್ಕೊಂಡು ಕಳ್ಳ ಬಂದು ಕಿತ್ಕೊಂಡು ಹೋಗ್ತಾನೆ. ಬೆಳಗ್ಗೆ ರಂಗೋಲಿ ಹಾಕೋಕ್ಕೆ ಹೋದರೆ ಕಳ್ಳ ಬಂದು ಕಿತ್ಕೊಂಡು ಹೋಗ್ತಾನೆ. ನಾವು ಒಬ್ಬೊಬ್ಬರೇ ಗೋಲ್ಡ್ ಹಾಕೊಂಡು ಹೋಗೋಕ್ಕಾಗಲ್ಲ. ಬಟ್ ಇಷ್ಟು ಕಾಸ್ಟ್ಲಿದು ಪರ್ಚೇಸ್ ಮಾಡಿ ನಾವು ಗೋಲ್ಡ್ ಮನೆಯಲ್ಲಿಟ್ಟರೆ ನನಗಂತೂ ಇಷ್ಟ ಆಗಲ್ಲ. ನನಗೆ ಹಾಕ್ಕೊಂಡಿರ್ಬೇಕು. ಬಟ್ ಅದ್ರಲ್ಲಿ ತೊಗೊಳಕ್ಕಾಗಲ್ಲ, ತೊಗೊಳ್ಳೋ ಪರಿಸ್ಥಿತಿಲಿಲ್ಲ ನಾನು. ಸೊ ಅದಕ್ಕೆ ಏನು ಹೇಳ್ತೀನಿ, ಗೋಲ್ಡು ಮಿಟ್ಲು ಕಾಸಾರು ಈಗ ತೊಗೊಳ್ಳೋ ಪರಿಸ್ಥಿತಿಲಿ ಇಲ್ಲ. ಅಷ್ಟು ಮಟ್ಟಿಗೆ ಗೋಲ್ಡು ರೈಟ್ ಆಗಿದೆ. ಮತ್ತು ಇದು ಕಮ್ಮಿ ಆಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ. ಏಪ್ರಿಲು ಮಾರ್ಚು ಆದಮೇಲೆ ಈಗ ಫೆಬ್ರವರಿನಲ್ಲಿ 13,000 ಸಮಥಿಂಗ್ ಇದೆ ಇವತ್ತಿನ ರೈಟಿಗೆ. ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಗೋಲ್ಡ್ ರೈಟು ತುಂಬಾ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಗೋಲ್ಡ್ ಅಂತೂ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ನನಗೆ ಗೋಲ್ಡ್ ಮೇಲೆ ಆಸೆನೇ ಹೊರಟೋಗ್ತಿದೆ. ರೇಟ್ ಕೇಳಿ ಬರೀ ಗೋಲ್ಡ್ ರೇಟಕ್ಕೆ ಹೇಳೋದಾದ್ರೆ ಗೋಲ್ಡ್ ತಗೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ನಾವು ಜಾಬ್ ಮಾಡೋದ್ರಿಂದ ನಮಗೆ ಬರೋ ಜಾಬಲ್ಲಿ ಮನೆ ಜವಾಬ್ದಾರಿ ಇದೆ ನನಗೆ. ಸೊ ಮನೆ ಜವಾಬ್ದಾರಿಯಿಂದ ತುಂಬಾ ಕಮಿಟ್ಮೆಂಟ್ಸ್ ಇದೆ. ಆ ಕಮಿಟ್ಮೆಂಟ್ಸಿಂದ ನನಗೆ ಏನಾಗಿದೆ ಅಂದರೆ ಗೋಲ್ಡ್ ತಗೊಳ್ಳೋ ಆಸೆನೇ ಹೊರಟೋಗ್ಬಿಟ್ಟಿದೆ. ಸೊ ಯಾರೆಲ್ಲ ಗೋಲ್ಡ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಫೆಬ್ರವರಿನಲ್ಲಿ ತೊಗೋಬೋದು. ಇವಾಗ ಏನಿದೆ ಈ ಮಂತಲ್ಲಿ ನೆಕ್ಸ್ಟ್ ವೀಕಲ್ಲಿ
ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಬಟ್ಟು ಏಪ್ರಿಲ್ ಗೋಲ್ಡ್ ತಗೊಳ್ಳೋರು ಏನೇ ಇದ್ದರು ಇವಾಗ ತಗೊಳ್ಳಿ. ಮಾರ್ಚು ಏಪ್ರಿಲ್ ಆದಮೇಲೆ ತುಂಬ ಜಾಸ್ತಿ ಆಗುತ್ತೆ. ಎಲ್ಲ ಸಾಧ್ಯತೆ ಇದೆ, ಜಾಸ್ತಿ ಆಗೋ ಸಾಧ್ಯತೆಯೂ ಇದೆ, ಕಮ್ಮಿ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಸೊ ಮುಂಚೆ ಎಲ್ಲ ಆಪ್ಷನ್ ಇತ್ತು, ಸ್ಕೀಮ್ ಹಾಕ್ಬೋದಿತ್ತು, ಸ್ಕೀಮಲ್ಲಿ ತೊಗೋಬೋದಿತ್ತು, ಮೇಕಿಂಗ್ ಚಾರ್ಜ್ ಇಲ್ಲ, ಆ ಚಾರ್ಜ್ ಇಲ್ಲ, ಎಲ್ಲ ಇತ್ತು. ಬಟ್ ಇವಾಗ ಯಾವ ಚಾರ್ಜ್ ಇಲ್ಲ ಅಂದರೂ ಗೋಲ್ಡ್ ತೊಗೊಳಕ್ಕಾಗಲ್ಲ, ಪರ್ಚೇಸ್ ಮಾಡೋಕ್ಕಾಗಲ್ಲ. 1 ಗ್ರಾಮಿಗೆ 20,000 ಹೋಗೋ ಚಾನ್ಸಸ್ ಇದೆ. ಸೊ ಫೆಬ್ರವರಿ ಬೆಸ್ಟ್ ಗೋಲ್ಡ್ ಪರ್ಚೇಸಿಂಗ್. ಎಲ್ಲರಿಗೂ ಆಲ್ ದ ಬೆಸ್ಟ್. ಜಾಸ್ತಿ ಚಿನ್ನ ತಗೊಳ್ಳಿ. ಸೊ ಸಾಧ್ಯ ಆಗೋರಿಗೆ, ಆಗದೆ ಇರೋರಿಗೆ 1 ಗ್ರಾಮ್ ಗೋಲ್ಡು, ಚೈನಸ್ಸು, ರಿಂಗ್ಸು, ಓಲೆ ಬರುತ್ತೆ, ಪರ್ಚೇಸ್ ಮಾಡಿ. ಸೊ ಅದು ಸೇಫ್ಟಿನೂ ಇರುತ್ತೆ, ಮತ್ತು ನಾವು ಜಾಸ್ತಿ ಡಿಸೈನ್ದು ವೆರೈಟಿ ತುಂಬ ಆಪ್ಷನ್ ಸಿಗುತ್ತೆ ಅದರಲ್ಲಿ. ತುಂಬ ಕಲೆಕ್ಷನ್ಸ್ನ ನಾವು ವೇರ್ ಮಾಡ್ಬೋದು. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಚಿನ್ನ ಪರ್ಚೇಸ್ ಮಾಡೋರಿಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್, ಸಬ್ಸ್ಕ್ರೈಬ್, share. Bye bye.